ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತಂದ್ರೆ ನಾನು ನಿಮ್ಮ ಅಮರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಇವತ್ತೊಂದು ಮಾರ್ನಿಂಗ್ ರೈಡು ಬೆಂಗಳೂರಿಂದ ಒಂದು 77 ಕಿಲೋಮೀಟ್ರ್ ಇದೆ. ಹಾಗೆ ಸರ್ಪ್ರೈಸಾಗಿ ನೋಡ್ಕೊಬಿಡಿ. ಇಲ್ಲೇ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಗೌಡ್ಗೆರೆ ಅಂತ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೊಬ್ರು ಬರಬೇಕು, ಅವ್ರಿಗೆ ವೈಟಿಂಗು. ಬಂದಮೇಲೆ ಹೋಗೋಣ. ನಮಸ್ಕಾರ. ಮುಂದೆ ಡ್ಯೂಕ್ ಹೋಗ್ತಾ ಇದೆಯಲ್ಲ, ಅದೇ 2015 ಮಾಡಲ್ ಡ್ಯೂಕು. ಇವರ ಜೊತೆಲಿ ಬರ್ತೀನಿ ಅಂದರು. 6 ಗಂಟೆಗೆ ಬರ್ತೀನಿ ಅಂದರೆ 7 ಗಂಟೆಗೆ ಬಂದಿದ್ದಾರೆ. ಹೋಗ್ತಾ ಇದ್ದೀವಿ ಇವಾಗ. ಅವ್ರನ್ನ ಫಾಲೋ ಮಾಡ್ಬೇಕಷ್ಟೇ. ನಾನು ಇವಾಗ ರೂಟ್ ನಾನು ನೋಡಿಲ್ಲ, ಹೊಸ್ದಾಗಿ ಹೋಗ್ತಾ ಇರೋದು ಲೊಕೇಶನ್ನು. ಹಂಗೆ ಲೊಕೇಶನ್ನು ಚಾಮುಂಡೇಶ್ವರಿ ಟೆಂಪಲ್ ಅಂತ, ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಗೌಡ್ಗೆರೆ. ಸೊ ಅದೇ ಲೊಕೇಶನ್ನು. ಅದ್ರ ವಿಶೇಷತೆ ವೈಡಂಬತೆ ನನಗೇನು ಗೊತ್ತಿಲ್ಲ. ರೀಲ್ಸಲ್ಲಿ ನೋಡಿದ್ರೆ ಯಾವತ್ತು ತೆಂಗಿನಕಾಯಿ ಕಟ್ಬೇಕು, ಕಷ್ಟಗಳು ಇದಾಗ್ತವೆ ಅಂತಾರ. ಎಷ್ಟು ಮಾತ್ರ ನಿಜಾನ ಎಷ್ಟು ಮಾತ್ರ ಸುಳ್ಳು ಗೊತ್ತಿಲ್ಲ. ಅವ್ರವ್ರ ನಂಬಿಕೆ ಅವ್ರವ್ರಿಗಿರಲಿ. ನಮಗೇನು ಯಾವ ಥರದ್ದೇನು ನಂಬಿಕೆ ಏನಿಲ್ಲ. ದೇವಸ್ಥಾನ ಲೊಕೇಶನ್ ಹಂಗೆ ನೋಡಬೇಕು. ಲೊಕೇಶನ್ ನೋಡ್ಕೊಂಡು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಲೊಕೇಶನ್ ನೋಡೋದ್ರಲ್ಲೂ. ಹೋಗ್ತಾ ಇದ್ದೀವಿ, ಅದೇ ಮ್ಯಾಟ್ರು. ಏನೋ ಸಿಕ್ಕಂಗಿದ್ರೆ ಮುಂದೆ ಹೇಳ್ತೀನಿ ಬನ್ನಿ. 2015 ಮಾಡಲ್ ಡ್ಯೂಕ್ ಇದೆಯಲ್ಲ, ಅದು ನಾನು SSLC 10th ಟೈಮಲ್ಲೆಲ್ಲ ನನ್ನ ಫೇವ್ರೇಟ್ ಬೈಕ್. ಅದು ಒಂಥರ ಡ್ರೀಮ್ ಬೈಕ್ ಆವಾಗ. ಆ ಡ್ಯೂಕು 200 ಆ ಟೈಮಲ್ಲಿ 2016-15 ಆ ಡಿಸೈನ್ ಸಾಕಾಗಿತ್ತು, ಸೌಂಡ್ ಸಾಕಾಗಿತ್ತು. ಇವಾಗ ಬರೋ ಸೌಂಡ್ ಇರಲ್ಲ, ಎಂಥದ್ದಿರಲ್ಲ, ಅದು ಲುಕ್ಕು ಇಲ್ಲ. 10th ಆ ಟೈಮಲ್ಲಿ 2015-16 ಸಾಕಾಗಿತ್ತು ಅದು. ಅವಾಗ ಒಂಥರ ಡ್ರೀಮ್ ಬೈಕು. ಬೈಕಲ್ಲಿ ನೈಸ್ ರೋಡಲ್ಲಿ ಎಂಟ್ರಿ ಕೊಟ್ಟಿದ್ರೆ ಆಗಿರೋದಪ್ಪ. ಒಂದು 50-60 ಇಕ್ಕಿದ್ದೀರಿ ಆಗಿರೋದು. ಸರ್ವಿಸ್ ರೋಡಲ್ಲಿ ಬೇರೆ ಹಂಸಗಳು ಏನು ಹೇಳಿ. ಅಲ್ಲಿ ಯಾರ ಮುಂದೆ ಕಡೆ ಗುರು ನಾಯಿಗೆ ಕುಚ್ಕೊಂಬತ್ತಾ ಇದ್ರು ಗಾಡಿ ಮೇಲೆ. ಅವರು ಪ್ರಾಪರ್ ಹಾರ್ಲಿ ಡೇವಿಡ್ಸನ್ ತಗೊಂಡು ಅಷ್ಟುದ ಹಿಂದೆ ಕಡೆ ಇದ್ಬಿಟ್ಟಿದ್ರು. ವಿಡಿಯೋ ಮಾಡ್ಬೇಕಾಯ್ತು, ಮರ್ತೋಗ್ಬಿಟ್ಟೆ ನಾನು. ಪ್ರಾಪರ್ ಇದು ಅಲ್ಲಿ ಹಾರ್ಲಿ ಡೇವಿಡ್ಸನ್ ಗಾಡಿ ತಗೊಂಡು ಅರ್ಧ ಚಡ್ಡಿ ಹಾಕೊಂಡು ಓಪನ್ ಫೇಸ್ಡ್ ಹೆಲ್ಮೆಟ್ ಹಾಕೊಂಡು ಆರಾಮಾಗಿ ಕೊಡಿದ್ರೆ ಒಂದು ಅಮೇರಿಕನ್ ಫೀಲ್ ಅದು ಹಾರ್ಲಿ ಡೇವಿಡ್ಸನ್. ಏನಂತೀರಾ? ಸೊ ಲೊಕೇಶನ್ ಬಂದ್ಬಿಟ್ಟು ಕೆಂಗೇರಿಯಿಂದ 60 ಕಿಲೋಮೀಟರ್ ಇತ್ತು. ನಮ್ಮ PG ಇಂದ 87 ಕಿಲೋಮೀಟರ್ಸು. ಓವರ್ ಆಲ್ 180 ಅನ್ಕೊಳ್ಳಿ. ಹಂಗೆ ಹಿಂಗೆ ಏನೋ ಬೇರೆ ಕಡೆ ಓಡಾಡಿದ್ರೆ ನೋಡೋಣ. ಆಕ್ಚುಲಿ ಇವತ್ತೆಲ್ಲ JC ರೋಡಿಗೆ ಬರ್ತೀನಿ ಅಂತ ಇದ್ರು ಇವರು. JC ರೋಡಿಗೆ ಬಂದಿದ್ರೆ JC ರೋಡಲ್ಲಿ ಹೋಗೋಣ. ಏನಕ್ಕಂದ್ರೆ ಹಂಗೆ ಒಂದು ವಿಷಯ ಇದೆ, ಹೇಳ್ಬೇಕು ಅದನ್ನು. ಯಾವ್ದಾನ ಒಳ್ಳೆ ಲೊಕೇಶನ್ ಸಿಕ್ಲಿ ಹೇಳೋಣ. ಒಂದು ಟ್ರಿಪ್ ಪ್ಲಾನ್ ಆಗಿದೆ 3ರಿಂದ 4 ದಿವಸ. ಅದಕ್ಕೆ ಸ್ವಲ್ಪ ಅವ್ರೇನೇನೋ ತಗೋಬೇಕಂತ ಇದ್ರು. ಸೊ ಅದ್ರ ಬಗ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ನೋಡೋಣ ಇನ್ನ ಏನಾಗುತ್ತ. ಸೊ ಟ್ರಿಪ್ ಅನ್ನಲ್ಲ, ಆಕ್ಚುಲಿ ಈ ವೀಕೆ ಇವತ್ತೇ ಹೋಗ್ಬೇಕಾಯ್ತು ಮಾರ್ನಿಂಗು. ಈಗ ಸ್ವಲ್ಪ ಇಶ್ಯೂ ಇತ್ತು, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಆಗಿದೆ. ಇಲ್ಲಾಂದ್ರೆ ಈ ವೀಕ್ ಮಾರ್ನಿಂಗ್ ಹೋಯ್ತಾ ಇದ್ವಿ ಇವತ್ತು ಟ್ರಿಪ್ಗೆ. ಅದು ನೆನೆ ಮಳೆ ಬಿದ್ದೈತೆ, ಲೈಟ್ ಆಗಿ ಬರ್ತಾ ಇರೋ ಬಿಸಿಲು, ಆ ಬ್ರೀಸು ಸಖತ್ತಾಗೈತೆ ಗುರು. ಏನಂತೀರಾ ನೋಡಿ. ಹಂಗೆ ಕಿರಣಗಳು ಸುಮ್ಮನೆ ಹಂಗೆ ತಗಲ್ತಾ ಇರುತ್ತೆ ಲೈಟ್ ಆಗಿ. ಒಂಥರ ಚೆನ್ನಾಗಿರುತ್ತೆ ಅದು. ಏನಂತೀರಾ? ಮತ್ತೆ ಏನೋ ಒಂದು ಸಮಾಚಾರ. ವಿಡಿಯೋಸ್ ಹಾಕಿ 10 ದಿನ ಆಯ್ತು. ನೋಡಿ ಹಳೆ ವಿಡಿಯೋಸು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಹೊಲ ಬಿತ್ತವ್ರೆ. ಅಂಕಲ್ ಗುದ್ದು ಬಿಡ್ತಾ ಇದ್ನಲ್ಲ ಗುರು, ಸಿಟ್ ಮ್ಯಾನ್, ಚಿಟು ಚೆನ್ನಾಗಿದೆ ಒಂದು ರೇಂಜಿಗೆ. ಎಲ್ಲಾರು ನೋಡಿತಾರೆ, ನಾನು ತೋರಿಸ್ತಾ ಇದೀನಿ ನೋಡಿ. ಹಂಗೆ ಇನ್ನೇನಿಲ್ಲ. ಅಲ್ಲೆಲ್ಲೋ ಕಾಣಿಸೋ ಬೆಟ್ಟ, ಅಲ್ಲೆಲ್ಲೋ ಕಾಣಿಸೋ ವಾಟರ್ ಟ್ಯಾಂಕು, ರೋಡು ಅಪ್ಸ್ ಅಂಡ್ ಡೌನ್ಸ್ ಇದೆಯಲ್ಲ.
ಭತ್ತ ಬೆಳೆದ್ಬಿಟ್ಟಾರೆ ಗುರು. ಭತ್ತನೇ ತಾನೇ ಇದೆಲ್ಲ. ಭತ್ತ ಅಲ್ಲಿ ಜಾಗಡಿ. ಇಲ್ಲಿಂದ ಎಂಟ್ರಿ. ಟ್ರಿಪ್ಪು ಗುರು, ಕೇರಳ ಟ್ರಿಪ್ಪು ಒಂದು 3-4 ಡೇಸ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕು, ಈ ವೀಕ್ ಹೋಗ್ಬೇಕಾಯ್ತು, ಇವತ್ತೇ ಆಗಲಿಲ್ಲ. ಸೊ ನೆಕ್ಸ್ಟ್ ವೀಕ್ ಹೋಗ್ತೀವಿ. ನೆಕ್ಸ್ಟ್ ವೀಕು ಫ್ರೈಡೇ ಮಾರ್ನಿಂಗ್ ಬಿಡೋದು. ಸಂಡೇ ಸಂಜೆ ಅಷ್ಟೊಳಗಡೆ ಬಂದ್ಬಿಡ್ತೀವಿ. ನೋಡೋಣ, ಇನ್ನೊಂದು ದಿನ ಏನಾದರೂ ಎಕ್ಸ್ಟ್ರಾ ಆದರೆ ನೋಡೋಣ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಯಾವ ನೈಮರಿಗಳು ಈಗ ಹಳೆ ವಿಡಿಯೋಸ್ ಇದ್ದಾವೆ, ಅವು ಚೆಕ್ ಮಾಡಿ. ಮೇಕೆದಾಟು ಮತ್ತು ಸಾಗರ ಅಂತೀನಿ, ಸಂಗಮ, ಕ್ಷಮಿಸ್ಬಿಡಿ, ಸಂಗಮ ಮತ್ತು ಮೇಕೆದಾಟು ಸಖತ್ತಾಗಿದೆ ವಿಡಿಯೋಸು, ನೋಡಿ. ಅವನು ಪ್ರೊಫೈಲ್ ವಿಸಿಟ್ ಮಾಡಿ. ಇನ್ನೇನು ಕೇರಳ ವಿಡಿಯೋಸ್ ಬರುತ್ತೆ, ರೆಕಾರ್ಡ್ ಮಾಡಿ ಹೋಗ್ಬೇಕು, ಗ್ಯಾರಂಟಿ. ವಿಡಿಯೋ ಮಾಡೋದು ಗ್ಯಾರಂಟಿ. ಹೆಂಗಿದೆ ದಾರಿ? ಸಾಗತ್ತಾಗಿದೆಯಲ್ಲ, ಏನಂತೀರಾ? ಕ್ರೇಜಿ ಗುರು. ಮಳೆ ಬಿದ್ದಿರೋಕೆ ಸಖತ್ತಾಗಿದೆ. ಗೌಡ್ಗೆರೆ ಬಸ್ ಇದೆ ನೋಡಿ ಗೈಸ್, ಕಾಣಿಸ್ತಾ? ಬಸ್ಸು ಇದ್ದಂಗಿದೆ ಗುರು. ಬಸ್ ಚಾರ್ಜ್ ಎಲ್ಲ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಬಸ್ ಇದೆ. ಇಲ್ಲಾರೋ ವಿಳ್ಯದಲ್ಲೇ ಬೆಳ್ದಾರೆ ಗುರು, ನೋಡ್ಕೊಬಿಡಿ. ಹೇಗೆ ನಿನ್ನೆ ಮಳೆ ಬಿದ್ದಿರೋದು ಮಾತ್ರ ಇದು ಸಾಕಾಗಿದೆ, ಏನಾದ್ರೂ ಹೇಳಿ. ಎಲ್ಲ ಗ್ರೀನ್ ಆಗಿ, ಹಸರಾಗಿ, ತುಂಬಾ ಸ್ವಚ್ಛವಾಗಿ ಕಾಣಿಸ್ತಾ ಇದೆ. ದ ಪ್ಯೂರಿಟಿ ಆಫ್ ನೇಚರ್ ಮ್ಯಾನ್, ಇಟ್ಸ್ ವೆರಿ ನೈಸ್, ದಿ ಪ್ಯೂರಿಟಿ ಆಫ್ ನೇಚರ್. ಇದೆ ಗುರು ಎಂಟ್ರಿ ದೇವಸ್ಥಾನಕ್ಕೆ. ಬಸ್ ಇದ್ದಂಗೆ ಐತೆ ಗುರು. ಬೈಕ್ ಸೈಡ್ ಪಾರ್ಕಿಂಗ್ ಇದೆ, ದೊಡ್ಡ ಗಾಡಿಗಳಿಗೆ. ಚಿಕ್ಕ ಗಾಡಿಗಳಿಗೆಲ್ಲ ಪಾರ್ಕಿಂಗ್ ಇದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾನು ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು. ಜಸ್ಟ್ ಟು ನೋ ದ ಪ್ಲೇಸ್, ದಾಟ್ಸ್ ಇಟ್ ಮ್ಯಾನ್. ಇದೆಲ್ಲ ಏನೇನಿದೆ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಏನೇನೋ ವಿವಿಧ ವಿಷಯಗಳು, ಏನೋ 7 ವಾರ 8 ವಾರ ತೆಂಗಿನಕಾಯಿ ಕಟ್ಟಬೇಕಂತೆ. ಅದ್ರ ಬಗ್ಗೆ ನನಗೆ ನಂಬಿಕೆ ಏನಿಲ್ಲ. ನಂಬಿಕೆ ಇರೋರು ನಾನೇನು ಬೇಡ ಅಂತ ಹೇಳಿಲ್ಲ. ನಿಮ್ಮ ಖುಷಿ, ಕಟ್ಕೊಳ್ಳಿ. ಏನಕ್ಕಂದರೆ ಅವ್ರವ್ರ ನಂಬಿಕೆಗಳು ಅವ್ರವ್ರಿಗೆ ಇರ್ತಾವಲ್ವ, ಅದಕ್ಕೆ. ಬೇರೆಯವ್ರ ನಂಬಿಕೆನ ನಾವು ಹಾಳು ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ರೀ ಪಾರ್ಕಿಂಗು ಇದೆ, ಪೇಯ್ಡ್ ಪಾರ್ಕಿಂಗು ಇದೆ. ಎಲ್ಲದನ್ನು ಎಂಜಾಯ್ ಮಾಡಿ ಬನ್ನಿ. ಇವಾಗ ದೇವಸ್ಥಾನ ನೋಡಕ್ಕೆ ಹೋಗೋಣ. ನಡ್ಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಎಷ್ಟು ಅವರ್ ಓಡಾಡಿದ್ರಿ? ನೀವು ಸುತ್ತಕೊಂಡು ಬರೋಕ್ಕೆ ಎಷ್ಟು ಅವರ್? 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 5 ಗಂಟೆಗೆ ಕ್ಲೋಸ್ ಮಾಡಿದ್ದು. 5 ಗಂಟೆಗೆ
ದರ್ಶನ ಮಾಡಿದ್ರು ಬೇಗ ಮುಖ್ಯ ದ್ವಾರದ ಎಡಭಾಗ ಬರಬೇಕು. ದರ್ಶನ ಮಾಡಿದ್ರು ಮುಖ್ಯ ದ್ವಾರದ ಎಡಭಾಗ ಬನ್ನಿ. ಮೊದಲನೇ ದರ್ಶನ ಮಾಡ್ಕೊಳ್ಳಿ, ನಂತರ ತಮ್ಮ ಇತರ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ಅರ್ಕ ಕಾಕಂಡು ಕಟ್ಬೋದು. ಮತ್ತೊಬ್ಬರಿಗೆ ಪೂಜೆ ಆಚೆ ಹೋಗಿದ್ದಾರೆ ಇವತ್ತು. ಒಳಗಡೆ ದರ್ಶನಕ್ಕೆ ಅವಕಾಶ ಇಲ್ಲ. ಸ್ಟ್ಯಾಚ್ಯೂಗಳಿದ್ದಾವೆ, ರಾಮಾಯಣ ಇದ್ರದ್ದೆಲ್ಲ ಬಗ್ಗೆ ದವಸ ಕೆಲಸ ಮಾಡುವಂತರು ದಾವಣದಲ್ಲಿ ವಾಹನ ಗುಡ್ಸ್ ವಾಹನ ಅದೆಲ್ಲ ಹಾಕ್ಬಿಡಿ. ಅಕ್ಕಿ ಕೊಡ್ಸಲ್ಲ ಹಾಕೊಡ್ಸ್ಬೋದು. ಬಿಸಿ ಬಿಸಿ ಪಲಾವ್ ಬ್ರೋ. ಯಾರನ್ನ ವಿಸಿಟ್ ಮಾಡಂಗಿದ್ರೆ ವಿಸಿಟ್ ಮಾಡಿ, ಒಳ್ಳೆ ಜಾಗ. ನೋಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದು 8:30 ಆಯಿತು. ಇವಾಗ 10 ಗಂಟೆ, ಹೆಚ್ಚು ಕಡಿಮೆ 10 ಗಂಟೆ. ಜನ ಜಾಸ್ತಿ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ, ಜನ ಕಮ್ಮಿ ಇದ್ದರೆ 1 ಅವರಲ್ಲಿ ಮುಗ್ದೋಗೋದು ಎಲ್ಲನೂ. ವಿಸಿಟ್ ಮಾಡಿ, ಬೇಕು ನೋಡಬೇಕು. ಇಲ್ಲ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇದೆ ಅಂದರೆ 7 ವಾರ 8 ವಾರ ಅದೇನೋ ಐತೆ, ಅದನ್ನೆಲ್ಲ ನನಗೆ ಗೊತ್ತಿಲ್ಲ. ಅಷ್ಟರಲ್ಲಿ ನನಗೇನು ಇಂಟ್ರೆಸ್ಟ್ ಇಲ್ಲ ಅದರಲ್ಲೆಲ್ಲ. ಮಾಡಂಗಿದ್ರೆ ವಿಸಿಟ್ ಮಾಡಿ, ಒಂದು ಸತಿ ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ. ಮೇ ಬಿ ವಿಸಿಟ್ ಮಾಡಿ, ಚೆನ್ನಾಗಿದೆ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಹೇಳೋಕ್ಕಾಗಲ್ಲ. ನನಗಿನ್ನೇನೋ ಅಂತ ಇದೇನಿಲ್ಲ. ಹಳ್ಳಿ ಒಳಗಡೆ ರೂಟು ಒಂಥರ ಚೆನ್ನಾಗಿದೆ. ಯಾವ್ದಷ್ಟು ಮಾರ್ನಿಂಗ್ ಬರೋಕ್ಕೆ ಟ್ರೈ ಮಾಡಿ, ಬಿಸಿಲಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಇಲ್ಲದೆ ಇರೋ ರಿಸ್ಕು. ಹಂಗೆ ಲೇಕ್ ವ್ಯೂ ನೋಡ್ಕೊಂಡು ಬೆಂಗಳೂರು ಹೋಗೋಣ. ಒಂದು 26 ಕಿಲೋಮೀಟ್ರ್ ಈ ದೇವಸ್ಥಾನದಿಂದ. ಅದೇ ಇವಾಗ ಲೇಕ್ ವ್ಯೂಗೆ ಹೋಗ್ತಾ ಇದ್ದೀವಿ. ಇನ್ನೇನು ಗಾಯ್ಸ್, ಹೇಳಿ ಗಾಯ್ಸ್ ಸಮಾಚಾರ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೂಗಲ್ ತಾಯಿ ಒಳ್ಳೆ ಜಾಗ ಕರ್ಕೊಂಡು ಹೋಯ್ತಾವಳೆ. ಎಲ್ಲ ಹೋಗ್ತಾ ಇರೋ ದಾರಿ ಚೆನ್ನಾಗಿದೆ.
ಒಂಥರ ಪೀಸ್ ಆಗಿ ಬೆಂಗಳೂರಲ್ಲಿ ಓಡಾಡಿರೋರು ಗೊತ್ತಾಗಿರೋದು ಇದು. ಯಾವಾಗ್ಲೂ ಇದನ್ನ ನೋಡ್ಕೊಂಡಿರ್ತಾರೆ, ಬೈಕ್ಗಳನ್ನ ಹಾರನ್ ಸೌಂಡು. ಓಯ್ ಓ, ಇಲ್ಲಿ ಯಾವ್ದೋ ಎತ್ತಿನ ಗಾಡಿ ಅದು ಚಿಕ್ಕ ಹುಡುಗ ನೋಡಿಸ್ತವನೆ. ನಿಧಾನಕ್ಕೆ ಹೋಗೋಣ. ಇಲ್ಲೇ ರೈಟು. ವೆರಿ ಸ್ಯಾಡ್ ಮ್ಯಾನ್. ಇಲ್ಲೇ ಎಲ್ಲ ಇರ್ಬೇಕು ಬ್ರೋ ಎಂಟ್ರಿ. ಹಾ, ಅದೇ ನೀರು ಬ್ಯಾಕ್ ವಾಟರ್ಸ್ ಇರಬೇಕು. ಬ್ಯಾಕ್ ವಾಟರ್ಸ್ ಇರಬೇಕು. ಜಸ್ಟ್ ಹಂಗೆ ಒಂದು ವ್ಯೂ, ಒಂದು ಸ್ವಲ್ಪ ಹೊತ್ತು ಎಲ್ಲ ಕುತ್ಕೊಂಡು ಹೋಗ್ಬೇಕಷ್ಟೇ. ಹ್ಞೂ, ಹ್ಞೂ, ಇದು ಬ್ಯಾಕ್ ವಾಟ್ರಾ? ಹ್ಞೂ. ಮತ್ತೇನ ಮುಂದೆ ಏನೇನು ಐತೆನೋ ಗೊತ್ತಿಲ್ಲ. ಹಾಂ, ಮೀನುಗಳು ಇಡ್ತಾವ್ರ ಬ್ರೋ. ಹ್ಞೂ ಹ್ಞೂ ಹ್ಞೂ. ಈಗ ಇವಾಗ ಬಂದ್ರಿ ನೋಡಿ, ಅದಕ್ಕಿಂತ ಹಿಂದೆ ರೋಡ್ ಚೆನ್ನಾಗಿತ್ತಲ್ಲ ಬ್ರೋ, ಹಳ್ಳಿಗಳೊಳಗಡೆ. ಹೌದು. ಬಿಸಿಲು ಬೀಳ್ತಾ ಇರಲಿಲ್ಲ, ಏನು ಬೀಳ್ತಿರ್ಲಿಲ್ಲ. ಹ್ಞೂ, ಮೀನು ಕಲ್ಕೆ ಹೋಗೋರು ಇಲ್ಲೆಲ್ಲ ಜಾಗ ಇಟ್ಕೊಂಡು ಏನಲ್ಲಿ ಮೀನು ಜಾಸ್ತಿ ಬರ್ತಾವೇನೋ. ಮೀನು ಬರ್ತಾವೇನೋ ಅಲ್ಲಿ, ಬಳ್ಳಿಗಳೆಲ್ಲ ಅವಲ್ಲ. ನೀರು ತೊಳಿತಾರೆ ಅಂತಲ್ಲ. ಹ್ಞೂ. ಬೋಟಿಂಗು ಬೋಟಿಂಗ್ ಅಂತ ಹಾಕಿದ.
ಅವ್ರು ಹಂಗೆ 3 ಜನ ಒಂದೇ ಹತ್ರ ಹಾಕಿದ್ರೆ ಎಲ್ಲಿ ಸಿಗ್ತದೆ ಬ್ರಾ? ಗೈಸ್ ಇದು ಯಾವುದೋ ಒಂದು ಲೆಕ್ಕ ಚೆನ್ನಾಗೈತೆ ವ್ಯೂ, ಹಂಗೆ ನೋಡ್ಕೊಬಿಡಿ. ಇದನ್ನೆಲ್ಲ ಒಂದೇ ವೀಡಿಯೋಕ್ಕೆ ಹಾಕೋದಾ ಇನ್ನೊಂದು ವೀಡಿಯೋಕ್ಕೆ ಹಾಕೋದಾ ಗೊತ್ತಿಲ್ಲ.